ಹಾಯ್ ಫ್ರೆಂಡ್ಸ್, ಶೋಭಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ರುಚಿಯಾದ ಆರೋಗ್ಯಕರವಾದ ಗಿಣ್ಣನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಾಮಾನ್ಯವಾಗಿ ಸಿಟಿ ಜನಕ್ಕೆ ಗಿಣ್ಣು ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ನಮ್ಮ ಹಳ್ಳಿಲಿ ಬೆಳೆದಿರೋರಿಗೆ ಗಿಣ್ಣು ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ. ಎಮ್ಮೆ ಅಥವಾ ಹಸು ಕರು ಹಾಕಿದ್ದ ಮೊದಲನೇ ದಿನದ ಹಾಲಿನಲ್ಲಿ ತಯಾರಿ ಮಾಡುವಂತಹ ಸಿಹಿ ಪದಾರ್ಥವೇ ಗಿಣ್ಣು. ತಾಯಿಯ ಮೊದಲನೇ ಹಾಲು ಮಗುಗೆ ಎಷ್ಟು ಶ್ರೇಷ್ಠನೋ ಹಾಗೆ ಹಸುವಿನ ಮೊದಲ ಹಾಲು ಅಷ್ಟೇ ಶ್ರೇಷ್ಠ. ಈ ಹಾಲಿನಲ್ಲಿ ಪ್ರೋಟೀನ್, ಕೊಬ್ಬಿನಂಶ, ಖನಿಜಗಳು ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಅಂಶಗಳು ಕೂಡ ಇದರಲ್ಲಿ ಹೆಚ್ಚಾಗಿದೆ. ಹಾಗೆ ಇದರಿಂದ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು ಕೂಡ ಹೆಚ್ಚಾಗುತ್ತೆ. ಈ ಹಾಲನ್ನ ಸೇವನೆ ಮಾಡೋದ್ರಿಂದ ಮಕ್ಕಳ ಬೆಳವಣಿಗೆಗೆ ಸಹಕರಿಸುತ್ತದೆ. ಬನ್ನಿ ಇವಾಗ ಗಿಣ್ಣು ಮಾಡೋ ವಿಧಾನನ ನೋಡೋಣ. ಮೊದಲಿಗೆ ನಾನು 1.5 ಲೀಟ್ರು ರೆಡ್ ಪಾಕೆಟ್ ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ. ಗಟ್ಟಿ ಹಾಲಿನಲ್ಲಿ ಮಾಡೋದ್ರಿಂದ ಗಿಣ್ಣು ಗಟ್ಟಿಯಾಗಿ ಬರುತ್ತೆ ಅಂತ ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ. ಇದು ಮೊದಲನೇ ದಿನದ ಗಿಣ್ಣು ಹಾಲು. ನಮ್ಮ ಯಜಮಾನ್ರು ಫ್ರೆಂಡ್ಸು ಮಂಡ್ಯದಿಂದ ತಂದುಕೊಟ್ಟಿದ್ರು. ಒಂದು ಅರ್ಧ ಲೀಟ್ರು ಹಾಲಿದೆ ಗಿಣ್ಣು ಹಾಲು. ಇದು ಸ್ವೀಟ್ಗೋಸ್ಕರ 2 ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಒಂದು 6 ಏಲಕ್ಕಿನ ತೊಗೊಂಡಿದ್ದೀನಿ. ಫ್ಲೇವರ್ಗೋಸ್ಕರ 6 ಏಲಕ್ಕಿ ತೊಗೊಂಡಿಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಂಡು 1.5 ಲೀಟ್ರ್ ಹಾಲನ್ನ ಕಾಯಕ್ಕೆ ಇಟ್ಕೊಳ್ಳೋಣ. ಒಂದು ಕುಟ್ಟಾಣಿ ತೊಗೊಂಡು 1 ಸ್ಪೂನ್ ಸಕ್ಕರೆ ಹಾಕಿ ಅದಕ್ಕೆ ಒಂದು 6 ಏಲಕ್ಕಿನ ಬಿಡಿಸಿ ಇದಕ್ಕೆ ಹಾಕಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಇವಾಗ ಹಾಲು ಉಕ್ಕಿ ಬರ್ತಾ ಇದೆ. ಈ ಕೆನೆನ ಹಾಲು ಜೊತೆ ಚೆನ್ನಾಗಿ 1 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡೋಣ. ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಈ ಕೆನೆನ ಹಾಲು ಜೊತೆನೇ ಚೆನ್ನಾಗಿ 1 ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು. ಏಲಕ್ಕಿ ಮತ್ತು ಸಕ್ಕರೆನ ಹಾಕಿ ಕುಟ್ಟಿ ಪೌಡ್ರ್ ಮಾಡಿರೋಂಥ ಮಿಕ್ಸು ಇದು. ಇವಾಗ ಹಾಲು ಕಾಯ್ದಿದೆ, ಆಫ್ ಮಾಡಿಬಿಡೋಣ. ಇವಾಗ ಸ್ವಲ್ಪ ಉಗುರು ಬೆಚ್ಚಗಾಗೋವರೆಗೆ ಹಾಲನ್ನ ಬೇರೆ ಕಡೆ ಇಟ್ಬಿಡೋಣ, ತಣ್ಣಗಾಗಲಿ ಸ್ವಲ್ಪ. ಬೆಲ್ಲನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾಯಿಸಿರೋ ಅಂಥ ಹಾಲಿಗೆ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಒಂದು ಸೌಟನ್ನ ತಗೊಂಡು ಹಾಲಿಗೆ ಬೆಲ್ಲ ಹಾಕಿದ್ದೀವಲ್ವಾ, ಈ ಬೆಲ್ಲ ಕರಗಲಿ ಅಂತ ಚೆನ್ನಾಗಿ ಸೌಟಲ್ಲಿ ಹಾಲನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮೊದಲೇ ಈ ಪಾತ್ರೆಗೆ ಕೆನೆ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಈ ಹಾಲನ್ನ ನಾವು ಇದಕ್ಕೆ ಸೋಸ್ಕೊಳ್ಳೋಣ. ಯಾಕೆ ಅಂದರೆ ಬೆಲ್ಲದಲ್ಲಿ ಕಲ್ಲಿರುತ್ತಲ್ವ, ಅದಕ್ಕೆ ಇದನ್ನು ಸೋಸಿ ಹಾಕೋದ್ರಿಂದ ನಮಗೆ ಬಾಯಿಗೆಲ್ಲ ಸಿಗೋದಿಲ್ಲ ಕಲ್ಲುಗಳು. ಮತ್ತು ನೋಡಿ ಈ ಥರ ಕಡ್ಡಿ ಕಸ ಎಲ್ಲ ಸಿಗುತ್ತೆ. ಅದಕ್ಕೋಸ್ಕರ ಹಾಲನ್ನ ನೀಟಾಗಿ ಸೋಸ್ಕೋಬೇಕು. ಈ ಥರ ಎಲ್ಲ ಹಾಲನ್ನು ಪೂರ್ತಿ ಇದಕ್ಕೆ ಸೋಸ್ಕೋಬೇಕು. ಈ ಹಾಲಿಗೆ ಕುಕ್ಕರ್ಗೆ 2 ಬೌಲ್ ನೀರು ಹಾಕಿ ಈ ಥರ ಬಾಕ್ಸ್ ಬರುತ್ತಲ್ಲ, ಈ ಥರ ಬಾಕ್ಸ್ ತಗೊಂಡು ಇದಕ್ಕೆ ಹಾಲು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ 1.5 ಲೀಟ್ರ್ ಹಾಲನ್ನ ಕಾಯಿಸಿ ಬೆಲ್ಲ ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಇದ್ರ ಜೊತೆ ಅರ್ಧ ಲೀಟ್ರ್ ಗಿಣ್ಣು ಹಾಲನ್ನ ಮಿಕ್ಸ್ ಮಾಡೋಣ. ಇದಕ್ಕೆ ಇವಾಗ ಇದ್ರ ಜೊತೆ ಏಲಕ್ಕಿ ಸಕ್ಕರೆ ಕುಟ್ಟಿ ಪೌಡ್ರ್ ಮಾಡೋದನ್ನು ಕೂಡ ಇದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಸೌಟ್ ತೊಗೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡೋಣ. ಎಲ್ಲ ಸೆಟ್ ಆಗಬೇಕಲ್ವ, ಏಲಕ್ಕಿ ಪೌಡ್ರು, ಹಾಲು, ಗಿಣ್ಣು ಹಾಲು, ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತಲ್ವ, ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಒಂದು ಸೌಟ್ ತೊಗೊಂಡು ಕುಕ್ಕರಲ್ಲಿ ನೀರನ್ನ ಕಾಯಕ್ಕೆ ಇಟ್ಟಿದ್ವಲ್ಲ, ಈ ಕುಕ್ಕರ್ಗೆ ಈಗ ಈ ಗಿಣ್ಣು ಹಾಲನ್ನ ಕಾಯಕ್ಕೆ ಇಡೋಣ. ಇವಾಗ ಒಂದು ಅರ್ಧ ಗಂಟೆ ಬೇಯಕ್ಕೆ ಇಡೋಣ. ಇದನ್ನು ಒಂದು ಪ್ಲೇಟ್ನ ಇದ್ರ ಮೇಲೆ ಮುಚ್ಚಿಬಿಡೋಣ. ಆಮೇಲೆ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ನ ಕ್ಲೋಸ್ ಮಾಡಿದ್ಮೇಲೆ ವಿಷಲ್ ಹಾಕಬೇಡಿ. ಆ ವಿಷಲ್ ಬದಲು ಒಂದು ಲೋಟನ ಮುಚ್ಚಿ. ವಿಷಲ್ನ ಹಾಕಬಾರ್ದು, ಹಬೆಯಲ್ಲಿ ಬೇಯಬೇಕಲ್ಲ, ಅದಕ್ಕೋಸ್ಕರ ಲೋಟನ ಹಾಕಬೇಕು ಇದ್ರ ಮೇಲೆ. ನೋಡಿ, ರಾತ್ರಿ ಮಾಡಿ ಇಟ್ಟಿದ್ವಲ್ಲ ಗಿಣ್ಣು, ಇವಾಗ ಓಪನ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ಸಾಫ್ಟಾಗಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ಅದು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಎಷ್ಟು ಮೃದುವಾಗಿದೆ ಅಲ್ವಾ, ಅಷ್ಟು ಚೆನ್ನಾಗಿದೆ.
ನಾವೀಗ ಪೌಡ್ರಿಂದ ಮಾಡೋದಕ್ಕಿಂತ ಸಿಗೋವಂಥ ಹಾಲಿನಲ್ಲಿ, ಹಸು ಹಾಲಿನಲ್ಲಿ ಮಾಡೋದು ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿ ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ಹಸುವಿನ ಹಾಲಲ್ಲಿ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯ ಕೂಡ ತುಂಬ ಒಳ್ಳೆಯದಾಗುತ್ತೆ. ಇದನ್ನು ರೊಟ್ಟಿ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ನಂಚ್ಕೊಂಡು ತಿನ್ಬೋದು, ಮತ್ತು ಹಾಗೆ ಕೂಡ ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಕೆಲವೊಂದು ಊರಲ್ಲಿ ಕೆಲವೊಂದು ಥರ ಮಾಡ್ತಾರೆ, ಬೇರೆ ಬೇರೆ ಥರ ಮಾಡ್ತಾರೆ. ಮಂಡ್ಯದಲ್ಲಿ ಇದಕ್ಕೆ ಅವಲಕ್ಕಿ ಹಾಕಿ ಮಾಡ್ತಾರೆ. ನಮ್ಮ ಹಾಸನಲ್ಲಿ ಇದೇ ಥರ ಹಾಲು ಮಿಕ್ಸ್ ಮಾಡಿ ಮಾಡ್ತಾರೆ. ನಾವು ಎಲ್ಲ ಇದೇ ಥರ ಮಾಡೋದು. ನಾನಿವಾಗ ಸ್ವಲ್ಪ ತಗೊಂಡು ಟೇಸ್ಟ್ ನೋಡ್ತಾ ಇದ್ದೀನಿ ಹೇಗಿದೆ ಅಂತ. ವಾವ್, ಸೂಪರಾಗಿದೆ, ತುಂಬ ಟೇಸ್ಟಾಗಿದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಈ ರೆಸಿಪಿನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.